ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಹಸಿಮೆಣ್ಸಿಕಾಯಿ, ಒಂದು ಹಣ್ಣು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರನೇ ಬೇಡ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು. ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. 1 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಅರ್ಧ ನಿಮಿಷಕ್ಕಷ್ಟೇ ಫ್ರೈ ಮಾಡ್ಕೋತೀನಿ ರೀ. ಎಣ್ಣೆಯಲ್ಲಿ ಎಳ್ಳನ್ನು ನೋಡಿರಿ ಫ್ರೈ ಆಗ್ಯಾವ್ರಿ ಅವು. ಇದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಈ ಬಟ್ಲೆ ಒಂದು ಬಟ್ಲನ್ನು ಹಾಕಿ ಮ್ಯಾಲೊಂದು 3 ಸ್ಪೂನಾಗಷ್ಟೇ ನೀರನ್ನು ಹಾಕ್ತೀನಿ ರೀ. 3 ಅಥವಾ 2 ಸ್ಪೂನಾಗಷ್ಟು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದು ಮಿಕ್ಸ್ ಆಗಲಿ ರೀ. ಉಪ್ಪು ಮಿಕ್ಸ್ ಆಗಿ ಈ ನೀರು ಏನಾಗಬೇಕು ರೀ, ಕುದಿ ಬರಬೇಕು. ಕುದಿ ಬಂದಮೇಲೆ ಇಲ್ಲಿ ನಾನು 1 ಬಟ್ಲಕ್ಕಷ್ಟೇ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆಯನ್ನು ಏನು ಮಾಡಿರಿ, ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ. ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೇನು ಗ್ಯಾಸನ್ನು ಆನ್ ಮಾಡ್ಬೋದು. ಇಲ್ಲಾಂದರೆ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ. ಹಾಕೋ ಮುಂದೆ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ತೊಗೊರಿ, ಮಿಕ್ಸ್ ಮಾಡ್ಕೊರಿ, ಅಂದ್ರೆ ಗಂಟಾಗೋದಿಲ್ಲ ನೋಡಿ. ಇಷ್ಟು ನೀರು ಕರೆಕ್ಟ್ ಆಗ್ತದೆ ರೀ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೀವು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಪಾತ್ರೆ ತಳ ಬಿಡಕತ್ತಂದ್ರೆ ಅಷ್ಟು ಬೇಯಿಸ್ರೆ ಸಾಕ್ರಿ. ಇದನ್ನು ನೋಡಿ, ನಾನೀಗ ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನೇನು ಮಾಡ್ತೀನಿ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು. ನೋಡಿ ತುಂಬಾ ಫಟಾಫಟ್ ಆಗುವಂಥ ರೆಸಿಪಿ ರೀ. ಈಗ ನೋಡಿ, ಈಗಿದು ಕಂಪ್ಲೀಟಾಗಿ ಆರಲಿ ರೀ. ತುಂಬಾ ಬಿಸಿ ಅದ ರೀ ಇದು. ನೋಡಿ ಆರಿದ್ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನೋಡಿರಿ ಈಗ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ಆರ್ಗ್ಯಾನೋವನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಚೀಸ್ ಕ್ಯೂಬ್ ಅದನ್ನು ತುರಿದ್ಬಿಟ್ಟು ಹಾಕೊಂಡ್ರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇದ್ರೆ ಹಾಕಿರಿ, ಇಲ್ಲಾಂದ್ರೆ ನಡೀತದೆ ನೋಡಿ. ಮಕ್ಳಿಗೆ ಚೀಸ್ ಅಂದರೆ ಇಷ್ಟ ಆಗ್ತದೆ. ಚೀಸ್ ಆರ್ಗ್ಯಾನೋ ಫ್ಲೇವರ್ದಿಂದ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಒಂದು ಕ್ಯೂಬನ್ನು ಚೀಸನ್ನು ಏನು ಮಾಡಿ ತುರಿದ್ಬಿಟ್ಟು ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜದ್ದು ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೋಡಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕೀನಿ. ಇಲ್ಲಾಂದ್ರೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ರಿ, ನಡೀತದೆ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಆಲೂಗಡ್ಡೆ ಮಸಾಲೆ ಅದೆಲ್ಲ ರವೆ ಜೊತೆ ಚೀಸ್ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಚೆಂದಂಗಿ ಭಾರ ಹಾಕಿನಾದ್ರೆ ಅವಾಗ ತುಂಬಾ ಸಾಫ್ಟಾಗಿ ಬರ್ತದೆ ರೀ ಅದು ಹಿಟ್ಟು. ನೋಡಿ ಎಲ್ಲನೂ ನೀಟಾಗಿ ಕೂಡ್ಕೋಬೇಕ್ರಿ ಇದು. ನೋಡಿರಿ ಅದು ಚೆಂದಂಗೆ ಒಂದು 2 ನಿಮಿಷ ಭಾರ ಹಾಕಿಬಿಟ್ಟು ಈ ರೀತಿ ನಾದ್ರಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಸಾಫ್ಟ್ ಆಗ್ಯದ ನೋಡಿರಿ. ಇದೇ ರೀತಿಯೇ ಆಗ್ಬೇಕ್ರಿ. ಈಗ ನೋಡಿ ನಾನೀಗ ಡೈರೆಕ್ಟ್ ಇದಕ್ಕೆ ಗ್ಯಾಸ್ ಕಟ್ಟಿ ಮೇಲೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಒಂದು 3 ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿ. ನಾನು ಎಣ್ಣೆನೇನು ಹಚ್ಕೊಂಡಿಲ್ಲ. ಅಲ್ಲಿ ಎಣ್ಣೆ ಏನು ಒಗ್ಗರಣೆಗೆ ಹಾಕಿರ್ತೀವಲ್ಲ ಅಷ್ಟೇ ಎಣ್ಣೆ ನೋಡಿ. ಈಗ ಸಣ್ಣ ಸಣ್ಣ ಈಗ ಇನ್ನೊಂದು ಸ್ವಲ್ಪ ನಡ್ಕೊಂಡು ಈ ರೀತಿ ಉದ್ದಾಗಿ ರೋಲ್ಗಳನ್ನ ಮಾಡ್ಕೊತಿದ್ದೀನಿ ನೋಡಿರಿ. ಇವತ್ತು ನಾನು ಸೂಜಿ ಬೈಟ್ಸ್ ಅಥವಾ ರವಾ ಬೈಟ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂಥರ ಸ್ನ್ಯಾಕ್ಸ್ ಅಂತಲೂ ಕರಿಬೋದು ನೀವು ನೋಡಿ. ಸಾಯಂಕಾಲ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗುತ್ತದೆ. ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಒಂದು ಸಲ ಮಾಡಿಟ್ಟು 1 ತಿಂಗಳವರೆಗೂ ಬಳಸ್ಬೋದು ಇದನ್ನು ನೋಡಿ. ನಾನು ನಿಮಗೆ ಹೆಂಗೆ ಮಾಡ್ಕೊಳ್ಳೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಸಣ್ಣ ಸಣ್ಣ ನಗೆಟ್ಸ್ ಶೇಪ್ದಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ಇಲ್ಲ ರೌಂಡ್ ಬಾಲ್ಸ್ ಶೇಪ್ದಲ್ಲಿನೂ ಏನು ಮಾಡ್ಬೋದು, ಚಿಕ್ಕ ಚಿಕ್ಕ ಬಾಲ್ಸ್ ಥರನೂ ಮಾಡ್ಕೋಬೋದು ನೋಡಿರಿ. ಈ ರೀತಿ ಈ ಶೇಪ್ದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡ್ರಿ ನೋಡಿ. ಈ ರೀತಿ ಮಾಡಿಬಿಟ್ಟು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೆ ಅಥವಾ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ, ನೀವು ಇದನ್ನು ಈ ರೀತಿ ಒಂದು ಸಲ ಮಾಡಿಟ್ಟು ಪಟ್ನೆ ಬೇಗನೆ ಮಾಡಿಕೊಡ್ಬೋದು ನೋಡಿ. ಇದಕ್ಕೆ ಇನ್ನೂ ಜಾಸ್ತಿ ಕ್ರಿಸ್ಪಿನೆಸ್ ಬರಲತ್ತ 1 ಸ್ಪೂನಾಗಷ್ಟೇ ಕಾರ್ನ್ಫ್ಲವರನ್ನು ತೊಗೊಂಡು ಅದ್ರ ಮೇಲೆ ಲೈಟಾಗಿ ಏನಾಗಬೇಕ್ರಿ, ಅದು ಸ್ಪ್ರಿಂಕಲ್ ಆಗಬೇಕು. ಆ ರೀತಿ ಮಾಡಿ. ಇಲ್ಲ ನಮ್ಮ ಕಡೆ ಕಾರ್ನ್ಫ್ಲವರ್ ಇಲ್ಲಾಂದ್ರೆ ಮೈದಾ ಹಾಕೋರಿ. ಮೈದಾನೂ ಇಲ್ಲಾಂದ್ರೆ 1 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಬಳಸ್ಬೋದು, ನಡೀತದೆ ರೀ ನೋಡಿ. ಆ ಹಿಟ್ಟು ಲೈಟಾಗಿ ಕೋಟ್ ಆಗ್ಬೇಕ್ರಿ. ಈ ರೀತಿ ಮಾಡ್ಕೊರಿ. ಇಲ್ಲಾಂದ್ರೆ ನೋಡಿ ಪ್ಲೇಟ್ನಲ್ಲಿನೇ ಹಿಟ್ಟನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಅಳಗಾಡಿಸ್ಬಿಟ್ಟು ನೋಡಿ. ಈ ರೀತಿ ಮಾಡ್ರು ಅದ್ರ ಮೇಲೆ ಎಲ್ಲನೂ ಲೈಟಾಗಿ ಹಿಟ್ಟು ಕೋಟ್ ಆಗ್ತದೆ ರೀ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದು. ನಾನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗ್ತಾಯಿದ್ದೀನಿ ನೋಡಿ. ನೀವು ಇಲ್ಲಾಂದ್ರೆ ನೀವು ಇದನ್ನು ಏರ್ ಫ್ರೈಯರ್ ಇತ್ತಂದ್ರೆ ಅದರಲ್ಲಿ ಯೂಸ್ ಮಾಡಿಬಿಟ್ಟು ಮಾಡ್ಕೊಬೋದು, ಎಣ್ಣೆನೇ ಬೇಡ ಅಂದ್ರೆ ನೋಡಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಕರೆದ್ಬಿಟ್ಟು ತೊಗೊಂಡ್ರು. ರವೆಯಿಂದ ಮಾಡ್ಯದ ಅಂತ ಹೇಳಿ ಗೊತ್ತೂ ಆಗಲ್ಲ ರೀ. ಆ ಚೀಸು ಆಲೂಗಡ್ಡೆ ಫ್ಲೇವರ್ ತುಂಬ ಒಳಗಡೆಯಿಂದ ಸಾಫ್ಟು, ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ. ಹೊರಗಡೆಯಿಂದ ಮಕ್ಕಳಿಗೆ ತಂದು ಕೊಡುವುದರಿಂದ ಇಕ್ಕಿತ ಮನೆಯಲ್ಲಿ ಈ ರೀತಿ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ. ನಾನು ಇನ್ನೊಂದು ಸ್ವಲ್ಪನ ಇಷ್ಟು ಕರೆದ್ಬಿಟ್ಟು ತೊಗೊಂಡಿನಿ, ಇನ್ನೊಂದು ಸ್ವಲ್ಪನ ಹಾಗೇ ಇಟ್ಟೀನಿ ರೀ.
ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿ ಬಂದ ನೋಡಿ. ಇದನ್ನು ನೀವೇನು ಮಾಡ್ಬೋದು, ಸಾಸ್ ಜೊತೆ ಸರ್ವ್ ಮಾಡ್ಬೋದು. ನೋಡಿ ನಾನು ನಿಮ್ಗೆ ಇದ್ರ ಕ್ರಿಸ್ಪಿನ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿ ಬಂದಾವ ಮತ್ತು ಎಷ್ಟು ಯಾವತ್ತೂ ತೋರಿಸ್ತೀನಿ. ತುಂಬಾ ಒಂದು ಅತಿ ಕಡಿಮೆ ಸಮಯದಲ್ಲಿನೇ ರವೆಯಿಂದ ಇಷ್ಟು ಚೆನ್ನಾಗಿರೋ ಸ್ನ್ಯಾಕ್ಸನ್ನು ಮಾಡ್ಕೋಬೋದು ರೀ ನೀವು ಇದನ್ನು. ನೋಡಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ, ಎಷ್ಟು ಸ್ವಲ್ಪ ತುಂಬಾ ಬಿಸಿ ಅದಾವ ನೋಡಿರಿ, ಎಷ್ಟು ಆಗ್ಯಾವ ನೋಡಿರಿ. ಇದನ್ನು ನೀವು ಸಾಸ್ ಜೊತೆ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ರವಾ ಬೈಟ್ಸ್ ಅಂತ ಕರಿಬೋದು, ಅಥವಾ ರವಾ ಆಲೂಗಡ್ಡೆ ಬೈಟ್ಸ್ ಅಂತಲೂ ಕರಿಬೋದು, ಸೂಜಿ ಬೈಟ್ಸ್ ಅಂತಲೂ ಕರಿಬೋದು. ನೋಡಿರಿ ಈ ರೀತಿ ಮಕ್ಳಿಗೂ ಕೊಡ್ಬೋದು, ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ಮಾಡಿಕೊಡ್ಬೋದು. ನೋಡಿ ಇಷ್ಟನ್ನು ನಾನು ಕರೆದಿದ್ದೀನಿ ಅಂತ ಹೇಳಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ರೀ. ನೋಡಿ ಈ ರೀತಿ ನೋಡಿ, ಇನ್ನೊಂದು ಸ್ವಲ್ಪ ಏನದಾವಲ್ಲ ಈ ರೀತಿ ಹಾಕಿಬಿಟ್ಟು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಡೀಪ್ ಫ್ರೀಝರ್ನಲ್ಲಿಟ್ಟು, ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಮಕ್ಳಿಗೆ ಬೇಕು, ಅಥವಾ ಈ ರೀತಿ ಮಕ್ಳಿಗೆ ಏನಾದರೂ ಬರ್ಡೇ ಪಾರ್ಟಿ ಅದು ಮಾಡ್ತೀವಂದ್ರೆ ಫಸ್ಟನ್ನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಡೀಪ್ ಫ್ರೈನು ಮಾಡ್ಬೋದು, ಅಥವಾ ಏರ್ ಫ್ರೈಯರ್ ಇದ್ದರೆ ಆ ರೀತಿಯೂ ಇದನ್ನು ಏನು ಮಾಡ್ಬೋದು, ಯೂಸ್ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊರಿ. ಈ ರವಾ ಬೈಟ್ಸ್ ಅಂತಲೂ ಕರಿಬೋದು, ಅಥವಾ ರವಾ ಆಲೂಗಡ್ಡೆ ಬೈಟ್ಸ್ ಅಂತಲೂ ಕರಿಬೋದು, ಸೂಜಿ ಬೈಟ್ಸ್ ಅಂತಲೂ ಕರಿಬೋದು. ಇದನ್ನು ಸಾಸ್ ಜೊತೆ ಸರ್ವ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.